ನೊಂದವರಿಗೆ ನೆರವು ನೀಡುವುದೇ ಪೊಲೀಸ್ ಇಲಾಖೆ ಕರ್ತವ್ಯವಾಗಿದೆ. ಪೊಲೀಸರ ಬಗ್ಗೆ ಯಾವ ಭಯವಿಲ್ಲದೆ ನೇರವಾಗಿ ಬಂದು ದೂರುಗಳನ್ನು ನೀಡಬಹುದು ಎಂದು ಪಿಐ ಎಂ ಶ್ರೀನಿವಾಸ್ ಹೇಳಿದರು. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಾನೂನು ಮತ್ತು ಪೊಲೀಸ್ ಇಲಾಖೆ ನಿಯಮಾವಳಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಪೊಲೀಸ್ ವ್ಯವಸ್ಥೆಯನ್ನ ಬಲಪಡಿಸಲು ಹೊಸದಾಗಿ ಜಾರಿಗೆ ತಂದಿರುವ ಜನಸ್ನೇಹಿಯಲ್ಲಿ ಸ್ಕ್ಯಾನ್ ಮಾಡಿ ಅಮೂಲ್ಯ ಪ್ರತಿಕ್ರಿಯೆ ಅಥವಾ ಸಲಹೆಗಳನ್ನು ನೀಡಬಹುದು ಎಂದರು. ಬೇರೆ ಕಡೆ ಎಲ್ಲ 3 ತಾಸಿಗೆ ಚೇಂಜಸ್ ಆಗ್ತಾರೆ. ಈಗ 3 ತಾಸು ಡ್ಯೂಟಿ ಮಾಡಬೇಕು, 6 ತಾಸು ರೆಸ್ಟ್ ಹೋಗಬೇಕು, ಮತ್ತೆ ವಾಪಸ್ ಬರಬೇಕು, 3 ತಾಸು ಡ್ಯೂಟಿ ಮಾಡಬೇಕು, ಮತ್ತೆ 6 ತಾಸು ರೆಸ್ಟ್ ಹೋಗಬೇಕು. ಇಲ್ಲ 8 ತಾಸು ನೌಕರಿ ಮಾಡಬೇಕು, 14 ತಾಸು ರೆಸ್ಟ್ ಹೋಗಬೇಕು. ಇದು ಇವ್ರ ಡ್ಯೂಟಿ. 16 ತಾಸು ರೆಸ್ಟ್ ಹೋಗಬೇಕು. ಈ ತರ ಇರುತ್ತೆ ಇವ್ರ ಡ್ಯೂಟಿ. ಇವ್ರ ಹೆಸರು ಪೊಲೀಸ್. ಇವ್ರು ಏನೇನು ಕೆಲಸ ಮಾಡಿಸ್ಕೊಡ್ತಾರೆ, ಪಾಸ್ಪೋರ್ಟ್ ವೆರಿಫಿಕೇಶನ್, ಜಾಬ್ ವೆರಿಫಿಕೇಶನ್ ನೀವು ಇಲ್ಲಿ ಹೋಗ್ರಿ ಅಂತಾರೆ. ಯಾರು ಅರ್ಜಿ ಕೊಡೋದಿದ್ರೆ ಇಲ್ಲಿ ಹೋಗ್ರಿ ಅಂತಾರೆ. ತನಿಖೆಗೆ ಸಂಬಂಧಪಟ್ಟ ಮೇಲೆ ಬನ್ರಿ ಅಂತಾರೆ. ಇನ್ಸ್ಪೆಕ್ಟರ್ ಭೇಟಿ ಆಗಬೇಕು ಅಂದ್ರೆ ಇಲ್ಲಿ ಬಂದ್ರೆ ಇಷ್ಟು ಇವ್ರ ಕೆಲಸ. ಜೊತೆಗೆ ಯಾರ್ಯಾರು ಬರ್ತಾರೆ ಅವ್ರದ್ದೆಲ್ಲ ಒಂದು ರಿಜಿಸ್ಟರ್ ಎಂಟ್ರಿ ತಗೊಂಡು ಅದನ್ನು ಮತ್ತೆ ನಮ್ಮ ಕಂಪ್ಯೂಟರ್ ಅಪ್ಡೇಟ್ ಮಾಡ್ತಾರೆ. ಇದು ಡೈರೆಕ್ಟ್ ಆಗಿ ಫೀಡ್ ಆಗುತ್ತೆ ಇವ್ರ ಕೆಲಸ. ಇವರು ಹೆಡ್ 8 ತಾಸು ಇವ್ರ ಜವಾಬ್ದಾರಿ ಇರ್ತಾರೆ. ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಕಂಪ್ಲೇಂಟ್ಗಳ ಬಗ್ಗೆ ಸೇರಿದೇವಾ ಇಲ್ಲ, ನಿಮ್ಮಲ್ಲಿ ಫ್ಯಾನ್ ಇದೆಯಾ ಇಲ್ಲ, ಸಿನಿಮಾದಲ್ಲಿ ಟಿವಿಲಿ ಏನು ತೋರಿಸ್ತಾರೆ, ಒಬ್ಬನೇ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಬಟ್ಟೆ ಬೆಚ್ಚ ಕುಂತಿರ್ತಾರೆ. ನಾನು ಕುಂತಾರೆ ಅವರು ನೀಟಾಗಿದೆಯಾ, ಇಲ್ಲೆಲ್ಲ ಗಲೀಜ್ ಕಾಣ್ತಿದೆ. ನಮ್ಮಲ್ಲಿ ಟೇಬಲ್ ಆಗಲಿ ಪೆನ್ನು ಪೇಪರ್ ಎಲ್ಲ ಇಟ್ಕೊಂಡಾರ. ಸೊ ಇವ್ರ ಕೆಲಸ ಅವ್ರದ್ದು ಮುಗಿದ ಮೇಲೆ ಇವ್ರ ಹತ್ರ ಬಂದು ಅರ್ಜಿ ಕೊಡೋದು, ಕಂಪ್ಲೇಂಟ್ ಕೆಲಸ ಮಾಡೋದು ಇದನ್ನು ಮಾಡ್ತಾರೆ. FIR ಹಾಕೋದಿತ್ತು ಅಂದರೆ ಅದಕ್ಕೆ ಕೆಲವು ಮೇಲ್ಗಡೆ ಇಟ್ಟಿರ್ತೀವಿ, ಅವ್ರ ಕಡೆ ಕಳಿಸ್ಕೊಟ್ಟು FIR ಹಾಕಿ ಮುಂದಿನ ಇನ್ವೆಸ್ಟಿಗೇಷನ್ ಇವ್ರು ಮಾಡ್ತಾರೆ. TC ಕಳೆದೋಗಿದೆ ಅಥವಾ ಬೇರೆ ಏನಾದ್ರು ಅರ್ಜಿ ಇತ್ತು ಅದನ್ನು ಇವ್ರು ಅಟೆಂಡ್ ಮಾಡ್ಕೊತಾರೆ. ಇವರಿಗೆ ಮೀರಿದ ಕೇಸ್ಗಳು ಬಂದರೆ ನನಗೆ ಕೊಡ್ತಾರೆ. ಇವ್ರ ಮೇಲೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಇವ್ರಿಗೆ ಹೆಡ್ ಕಾನ್ಸ್ಟೇಬಲ್ ಅಂತ ಕರಿತೀವಿ. ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂದರೆ ಈ ಪಟ್ಟಿ ವ್ಯತ್ಯಾಸ. ಈ ಪಟ್ಟಿ ಕರೀದ್ ಬಂತು ಅಂದ್ರೆ ರಿಸರ್ವ್ ಪೊಲೀಸ್ ಅಂತ, ಈ ಪಟ್ಟಿ ಕೆಂಪದ್ ಬಂತು ಅಂದ್ರೆ ಸಿವಿಲ್ ಪೊಲೀಸ್, ಈ ಪಟ್ಟಿ ನೀಲಿದ್ ಬಂತು ಅಂದ್ರೆ ವೈರ್ಲೆಸ್ ಪೊಲೀಸ್. ನೆನಪಾಯ್ತು? ಇದು ನಮ್ಮ ಸಿಸ್ಟಮ್. ಹೆಡ್ ಕಾನ್ಸ್ಟೇಬಲ್ ಅವರು ಮೊಬೈಲ್ ಲಿಂಕ್ ಕಾಣುತ್ತಿದ್ದಲ್ವಾ, ಇದು ಲ್ಯಾಪ್ಟಾಪ್. ಪುರುಷರು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ. ಅದಕ್ಕೆ ನಮಗೆ ಕಾಣಿ ಮಾಡಿದ್ರೆ ಒಳಗಡೆ ಲೈಟ್ ಗಿಟ್ಟಲ್ಲ, ಈ ಲೈಟ್ ಅವ್ರಿಗೆ ಬೆಳೆಸಿ. ಸೊ ಅದನ್ನ ಹಾಕ್ಬೇಕಾದ್ರೆ 3 ರಿಸ್ಕ್ ಇರ್ತದೆ. ಯಾರು ಬೇಕಾದ್ರೆ ಸಿನಿಮಾ ತೋರಿಸಿದ್ರೆ ತಂದ ಬಟ್ಟೆ ಬಿಚ್ಚ ಒಳಗೆ ತಂದ ಹಾಕಿದ ಆ ಥರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಪ್ರೊಸೀಜರ್ ಇದೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಎಲ್ಲವೂ ಅವರಿಗೆ ರೈಟಿಂಗ್ ಎಲ್ಲ ಅವ್ರಿಗೂ ಕೊಡಬೇಕು.